ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಬನಶಂಕರಿ 6 ಸ್ಟೇಜು 10th ಬ್ಲಾಕಲ್ಲಿ ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA. ಮನೆ ಅಪೋಸಿಟ್ಟೆ 30 ಫೀಟ್ ವೈಡು ಟಾರ್ ರೋಡು. ಫ್ರಂಟ್ ಎಲಿವೇಶನ್ನು ನಾರ್ತ್ ಫೇಸ್ ಬರುತ್ತೆ, ನೋಡ್ತಾ ಇದ್ದೀರಾ. ಲೈಕ್ ಈ ಥರ ಇದೆ. ಫೋಲ್ಡಬಲ್ ಗೇಟು, CNC ಕಟಿಂಗಲ್ಲಿ ಮಾಡಿರುವಂಥದ್ದು. MS ಗೇಟು 4 ಫೋಲ್ಡಬಲ್ ಈ ಕಡೆ ಬರುತ್ತೆ, ಈ ಕಡೆ 1 ಫೋಲ್ಡಬಲ್ ಬಿಗ್ ಬರುತ್ತೆ. ಇದು ಟೈಲ್ಸು, ವಾಲ್ ಕ್ಲ್ಯಾಂಡಿಂಗು, ಅಲ್ಲಿ ಸ್ಟ್ರೆಚರ್ ಪೇಂಟು, ವಾಲ್ ಕ್ಲ್ಯಾಂಡಿಂಗು. ಒಳಗಡೆ ಹೋಗೋಣ. ನಾನು ಓಪನ್ ಇರುವಂತಹ ಬಿಗ್ ಗೇಟಿಂದ ಎಂಟ್ರಿ ಆಗ್ತಾಯಿದ್ದೀನಿ. 1/1 ಸೆರಾಮಿಕ್ ಟೈಲ್ಸ್ ಬರುತ್ತೆ. ಹಾಗೆ ಕಾವೇರಿ ಪಾಯಿಂಟ್ ಇಲ್ಲೇ ನೋಡ್ತಾ ಇದ್ದೀರಾ, ಇಲ್ಲಿ ನಲ್ಲಿ ಪಾಯಿಂಟ್ನ ಕೊಟ್ಟಿರುವಂಥದ್ದು. ಹಾಗೆ ಎದುರುಗಡೆಗೆ ಗ್ಯಾಸ್ ಪ್ರಾವಿಷನ್ನು ಜಸ್ಟ್ ಓಪನ್ ಇದೆ, ಬೇಕು ಅಂದರೆ ಕ್ಲೋಸ್ ಮಾಡಿಸೋಣ. ಇದು ತುಂಬ ರೀಸನಬಲ್ ಪ್ರೈಸಲ್ಲಿರುವಂತಹ ಬಿಲ್ಡಿಂಗು. ಕೊನೆವರೆಗೂ ನೋಡಿ. ಇಲ್ಲಿ ಸಂಪ್ ಇದೆ, 10,500 ಲೀಟರ್ ಸಂಪ್ ಬರುತ್ತೆ. ಬೋರ್ವೆಲ್ ಇದೆ, ಒಳ್ಳೆ ನೀರು ಬರ್ತಾಯಿದೆ. ಹೀಗೆ ಪ್ಯಾನ್ ಮಾಡಿ ತೋರಿಸಿದರೆ ನಿಮಗಲ್ಲಿ ಎಲೆಕ್ಟ್ರಿಕ್ ಮೀಟರ್ನ ಹಾಕಿದ್ದಾರೆ. ಇಲ್ಲಿ ಪಾರ್ಕಿಂಗು ಅಂದರೆ ಒಂದು XUV ಬಿಗ್ ಕಾರ್ ನಿಲ್ಲಿಸ್ಕೊಂಡು 2 ವೀಲರ್ಗಳು ನಿಲ್ಲಿಸ್ಕೋಬೋದು. ಹಾಗೆ ಈ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಒಂದು RK ಥರ ಕೊಟ್ಟಿದ್ದಾರೆ. ಬಾಡಿಗೆಗೆ ಬರುತ್ತೆ ಅಥವಾ ಆಫೀಸ್ ಥರ, ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು. ಇದು ಒಂದು ಗ್ರೌಂಡ್ ಫ್ಲೋರ್ ಇರುವಂತಹ ಲುಕ್ ಆಗಿರುತ್ತೆ ಕಡೆಯರೆ. ಫುಲ್ ಫಿನ್ಸಿಂಗ್ ಗೇಟು, CNC ಕಟಿಂಗಲ್ಲಿ ಮಾಡಿರುವಂಥದ್ದು. ಓಕೆ, ಇಲ್ಲಿ ಒಂದು RK ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಫ್ಲೋರಿಂಗ್ ಬಂದು ಗ್ರಾನೈಟು, ಜಸ್ಟ್ ಒಂದು ಲೈಟ್ ಆನ್ ಇದೆ ಅಷ್ಟೇ. ಫುಲ್ ಓಪನ್ ಹಾಲು. ಇಲ್ಲಿ ಸೆಟ್ ಬ್ಯಾಕಿಗೆ ಹೋಗೋದಕ್ಕೆ MS ಗೇಟು. ಅಲ್ಲೇನಿದೆಯಲ್ಲ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕಿಚನ್ ಸ್ಲ್ಯಾಬ್. ಆಲ್ರೆಡಿ ಒಂದು ಚಿಕ್ಕ ಫ್ಯಾಮಿಲಿ ಇಬ್ಬರು ಇರೋವಂಥವರಿಗೆ ಕೊಟ್ಟರೆ ವರ್ತಿದೆ. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಬಾತ್ರೂಮ್ ಕೂಡ ಬರುತ್ತೆ. ಸ್ಪೇಷಿಯಸ್ ಅಂತಲೇ ಹೇಳ್ಬೋದು. ಹೀಗೆ 20 ಇದೆ, ಹೀಗೆ 12 ಬರುತ್ತೆ ನನ್ನ ಪ್ರಕಾರ. 30 ಟೋಟಲು, ಅದರಲ್ಲಿ ಡಿವೈಡ್ ಮಾಡಿ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ದಿಸ್ ಈಸ್ ಗ್ರೌಂಡ್ ಫ್ಲೋರಲ್ಲಿರುವಂತಹ ಒಂದು ಈ ಮನೆಯ ಲಕ್ಷಣಗಳು. ಮೇಲ್ಗಡೆ ಹೋಗೋಣ. ಸ್ಟೇರ್ಕೇಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಮಗೆ 3 ಅಡಿ ಕಾಣಿಸ್ತಿದೆ. ಈ ಪಿಲ್ಲರ್ ಇರೋದ್ರಿಂದ ಪಿಲ್ಲರ್ ಆಗಿದ ತಕ್ಷಣ 4 ಅಡಿ ಬರುತ್ತೆ. 304 ಗೇಜು SS ರೈಲಿಂಗ್ಸ್ ಕೊಟ್ಟಿದ್ದಾರೆ ಜಿಂದಲ್ದು. ಮತ್ತು ಸ್ಟೇರ್ಕೇಸು ಗ್ರಾನೈಟ್ ಕೊಟ್ಟಿರುವಂಥದ್ದು. ಸ್ಲಿಪ್ಪರ್ನ ಇಲ್ಲೇ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗಿ ವಾಲ್ ಕ್ಲ್ಯಾಂಡಿಂಗು 2/4 2 ಫೀಟ್ ಟೈಲ್ಸ್ ಕೊಟ್ಟು ಮತ್ತು ಬ್ಲಾಕ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಕೆಳಗಡೆಯಿಂದ ಅಂದರೆ ಮೇಲ್ಗಡೆಯಿಂದ ನಿಂತ್ಕೊಂಡು ಕೆಳಗಡೆ ನೋಡಿದರೆ ನಮಗೆ ಲುಕ್ ಈ ಥರ ಬರುತ್ತೆ. ಸ್ಟೇರ್ಕೇಸು 4 ಅಡಿ ವೈಡಾಗಿದೆ. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ SS. ಇಲ್ಲಿ ಹಾಫ್ ಸೈಡು ಪ್ಲೇನ್ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆಯಲ್ಲ 2/4 2 ಫೀಟ್ ಟೈಲ್ಸ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆಯಿಂದ ಹೋಗಿ ಕೆಳಗಡೆ ತೋರಿಸ್ತೀನಿ ರೀ, ನಿಮಗೆ ಒಂದು ಐಡಿಯಾ ಬರುತ್ತೆ. ಆಪೋಸಿಟು ವರಾಂಡ ನೋಡ್ತಾ ಇದ್ದೀರಾ, ಟಫನ್ ಗ್ಲಾಸು, ಫ್ಲವರ್ ಡಿಸೈನು, ಅದಕ್ಕೆ SS ರೈಲಿಂಗ್ಸು. ಅರ್ಥ ಆಯ್ತಾ? ಮೇಲಿಂದ ಕೆಳಗಡೆ ನಿಂತ್ಕೊಂಡು ನೋಡಿದರೆ ನಮಗೆ ಈ ಥರ ಲಕ್ಷಣ ಕಾಣಿಸುತ್ತೆ. PVC ಫಾಲ್ ಸೀಲಿಂಗು. ಹಾಗೆ ವೆಂಟಿಲೇಷನ್ಗೆ ಅಲ್ಲೂ ಕೂಡ ವಿಂಡೋ ಮಾಡಿದ್ದೀವಿ. ಅದು ಒಳಗಡೆ ಕಿಚನ್ಗೆ ಅಟ್ಯಾಚ್ ಆಗಿರುತ್ತೆ, ತೋರಿಸ್ಕೊಡ್ತೀನಿ. ಇದು ಮೇನ್ ಡೋರು, ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಇದು ನಮಗೆ ಈಸ್ಟ್ ಫೇಸ್ ಬರುತ್ತೆ. ಡೋರ್ ಫಸ್ಟ್ ತೋರಿಸ್ಬಿಡ್ತೀನಿ. ಓಕೆ, ಬೋರ್ವೆಲ್ ಆಗ್ತಾ ಇದ್ದಾರೆ, ಅದ್ರ ಸೌಂಡ್ ಅದು. ಇದು ಟೀ ಕುಡ್ ಡೋರು. ಇದು ಹಾಲು. ಫ್ಲೋರಿಂಗ್ ಬಂದು ಗ್ರಾನೈಟು. ಮೇಲ್ಗಡೆ ಇಂಟೀರಿಯರ್ ವರ್ಕು ಮತ್ತು ಇಂಟೀರಿಯರ್ ವರ್ಕ್ ಅಷ್ಟೇ, POP ಇಲ್ಲಿ ಮಾಡಿಸಿಲ್ಲ. ಫುಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಲೂ ಕೊಟ್ಟಿದ್ದಾರೆ, ಸ್ಟ್ರಿಪ್ ಲೈಟು, ವಾರ್ಮ್ ಲೈಟು. ಹಾಲು ನಮಗೆ L ಶೇಪ್ ಸೋಫಾನ ಹಾಕ್ಕೋಬೋದು. ವಿಂಡೋ ಬಂದು 5/6 ಇರುವಂತಹ ಬಿಗ್ ವಿಂಡೋ ಇದು. ನಾನು ಅಲ್ಲಿ ಹೋಗ್ತಾಯಿದ್ದೀನಿ, ತೋರಿಸ್ಕೊಡ್ತೀನಿ. ಈ ಕಡೆ ಒಂದು ಐಡಿಯಾ ಬರುತ್ತೆ. ಓಕೆ, ಈಗ ಇಲ್ಲಿ ಈಸ್ಟ್ ಫೇಸಲ್ಲಿರುವಂತಹ ಡೋರು ಎಂಟ್ರಿ ಆದರೆ ಹಾಲಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಬಿಗ್ ವಿಂಡೋ ಬರುತ್ತೆ. ಇದು TV ಕ್ಯಾಬಿನೆಟು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗು. ಆ TV ಕ್ಯಾಬಿನೆಟು ಮತ್ತು ಈ ವಾಲ್ ಪ್ಯಾನಲ್ ಏನಿದೆಯಲ್ಲ ಎಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ಕ್ಲ್ಯಾಂಡಿಂಗ್, ಅದು ಚೆನ್ನಾಗಿ ಬಂದಿದೆ. ಓಕೆ, ಈಗ ವಿಂಡೋ ಅಲ್ಲಿ ಹೋಗ್ತಾಯಿದ್ದೀನಿ.
ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ UPS ಪಾಯಿಂಟು ಬಾಕ್ಸ್ ಇದೇನಿದೆಯಲ್ಲ ಸ್ಟೋರೇಜು ಚೆನ್ನಾಗಿದೆ. ನಾನು ಮಾಡೋ ವೀಡಿಯೋಗಳು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅನ್ನೋ ಹಾಗಿದ್ರೆ ಡೈರೆಕ್ಟಾಗಿ ಮನೆಗೆ ಒಂದು ಸಲ ವಿಸಿಟ್ ಕೊಡಿ, ಒಂದು ಕ್ಲಿಯರಿಫಿಕೇಷನ್ ಬರುತ್ತೆ. ಎಲ್ಲರೂ ಏನು ಮಾಡ್ತಾರೆ, ಪೂಜಾ ರೂಮ್ನ ಇಲ್ಲಿ ಕೊಡ್ತಾರೆ, ಆದರೆ ಇವರು ಬೇರೆ ಕಡೆ ಕೊಟ್ಟಿದ್ದಾರೆ. ಅದು ಕೂಡ ತೋರಿಸ್ಕೊಡ್ತೀನಿ. ಇದೆಲ್ಲ ವಾಲ್ ಮೌಂಟ್ ಕಮೋಡ್ ಆಗಿರುತ್ತೆ, ವಾಲ್ ಮೌಂಟ್ TV ಕ್ಯಾಬಿನೆಟ್ ಆಗಿರುತ್ತೆ. ಇಲ್ಲೇನಿದೆಯಲ್ಲ ಅಡುಗೆ ಮನೆಗೆ ಎಂಟ್ರಿ ಆಗೋದಕ್ಕೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ. ಟಫನ್ ಗ್ಲಾಸ್ ನಮಗೆ ಮಿಡ್ಲಲ್ಲಿ ಇಟ್ಟಿದ್ದಾರೆ. ನೀವು ಡೆಕೋರೇಟ್ ಪೀಸ್ಗಳು ಏನಾದರೂ ಇದ್ದರೆ ಅಲ್ಲಿ ಇಟ್ಕೋಬಹುದು. ನಿಮಗೆ ಸ್ಮಾಲ್ ಲೈಟರ್ಸ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸರಿನಾ? ಈಗ ಇದು ಅಡುಗೆ ಮನೆ ಬಂದು ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಎಲ್ ಶೇಪ್ ಸ್ಲ್ಯಾಬಲ್ಲಿ ನಮಗೆ ಅಕ್ವಾಗಾರ್ಡ್ ಪಾಯಿಂಟ್, ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಅದು ಚಿಮ್ನಿ ಪಾಯಿಂಟು, ಇದು ಸ್ಟವ್ ಪಾಯಿಂಟು. ಎಲ್ಲ ಅಕ್ರಾಲಿಗೆ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. SSL ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು. ಓಕೆ, ಮತ್ತು ಇಲ್ಲೇನಿದೆಯಲ್ಲ ಯುಟಿಲಿಟಿ ಕೊಟ್ಟಿದ್ದಾರೆ. ಯುಟಿಲಿಟಿಗಿಂತ ಮುಂಚೆ ಈ ಕಡೆ ಪೂಜಾ ರೂಮ್, ಡೈನಿಂಗ್ ಹಾಲ್ ಏರಿಯಾ, POP ಫಾಲ್ ಸೀಲಿಂಗು, ಇದಿಷ್ಟು ಇಲ್ಲಿರುವಂಥದ್ದು. ಪೂಜಾ ರೂಮ್ ನಮಗೆ ಈ ಸ್ಟೇರ್ಕೇಸ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಕುಬೇರ ಮೂಲೆ ಪಕ್ಕದಲ್ಲಿ, ಅಲ್ಲಿ ಕುಬೇರ ಮೂಲೆ ಬೇಕಾದ್ರೆ ನಾವು ಡೈನಿಂಗ್ ಹಾಲ್ ಏರಿಯಾ ಮಾಡ್ಕೋಬೋದು. ಇಲ್ಲಿ ವಸ್ತುಗಳು ಇಟ್ಟಿದ್ದಾರೆ, ಹಾಗಾಗಿ ಲಾಕ್ ಮಾಡ್ಕೊಂಡಿದ್ದಾರೆ. ಒಳಗಡೆ ನಮಗೆ ಒಬ್ಬರು ಕೂತ್ಕೊಳ್ಳೋ ಥರ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಗಂಟೆಗಳು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಇದೊಂದು ಪೂಜಾ ರೂಮು. ಡೈನಿಂಗ್ ಹಾಲ್ ಏರಿಯಾ ಬಗ್ಗೆ ಹೇಳಬೇಕನ್ನೋಗಿದ್ರೆ 4ರಿಂದ 4 ಸೀಟ್ಗಳು ಹಾಕ್ಕೊಳ್ಳುವಂತಹ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು. ಸರಿನಾ? ಫ್ರಿಜ್ ಪಾಯಿಂಟ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಓಕೆ, ನಾನು ಈಗ ಡೈನಿಂಗ್ ಹಾಲ್ ಏರಿಯಾಕ್ಕೆ ಬಂದಿದ್ದೀನಿ. ಇಲ್ಲಿಂದ ನಿಂತ್ಕೊಂಡು ನೀವು ಅಡುಗೆ ಮನೆಯ ವೀಕ್ಷಣೆ ಮಾಡಬಹುದು. ಈ ಥರ ನಮಗೆ ಒಂದು ಲುಕ್ ಕಾಣಿಸುತ್ತೆ, ಡೌಟೇ ಇಲ್ಲ. ಚೆನ್ನಾಗಿದೆ ಇದೆ ಆಲ್ಮೋಸ್ಟ್. ಈಗ ಯುಟಿಲಿಟಿ ಒಂದು ಉಳ್ಕೊಂಡಿದೆ. ಯುಟಿಲಿಟಿಗಳನ್ನು ತೋರಿಸ್ಕೊಡ್ತೀನಿ ನೋಡಿ. 4 ಅಡಿ ಪ್ಯಾಸೇಜ್ನ ಕೊಟ್ಟಿರೋಂಥದ್ದು, ವೈಡ್ ಆಗಿದೆ. ಮೇಂಟೆನೆನ್ಸ್ ಈಸಿಗೆ ಟೈಲ್ಸ್ನ ಕೊಟ್ಟಿದ್ದಾರೆ. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಇಲ್ಲಿ ನೀವು ಇನ್ಲೆಟ್ 2 ಕಡೆ ಇದೆ, ಔಟ್ಲೆಟ್ ಕೂಡ 2 ಕಡೆ ಇದೆ. ನೀವು ಡಿಶ್ ವಾಷರ್ ಇಟ್ಕೋಬೋದು, ಹ್ಯಾಂಡ್ ವಾಷರ್ ಬೇಕಾದ್ರೆ ಇಟ್ಕೋಬೋದು, ಅಥವಾ ವಾಷಿಂಗ್ ಮಷಿನ್ ಬೇಕಾದ್ರೆ ಇಟ್ಕೋಬೋದು. ಚಿಮ್ನಿ ಪಾಯಿಂಟ್ ಇದು ಹೊರಗಡೆ ಎಕ್ಸೈಟು. ಇದೇನಿದೆಲ್ಲ ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಬಾತ್ರೂಮ್ ಮೀನ್ಸ್ ಇಲ್ಲಿ ನಮಗೆ ಒಂದು ಶವರ್ ಪಾಯಿಂಟ್ಗಳನ್ನ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ ಎಲ್ಲ ಬಿಟ್ಟಿದ್ದಾರೆ. ರೈಟ್, ಈ ಥರ ಇದೆ ನೋಡಿ. ವಿಂಡೋ ಇಲ್ಲಿ ಬರುತ್ತೆ ವೆಂಟಿಲೇಷನ್ಗೆ. ಅದೇನು ಸ್ಟೇರ್ಕೇಸ್ ಹತ್ರ ತೋರಿಸಿದ್ದ ನನ್ನ ಅಡುಗೆ ಮನೇಲಿ ಬರುತ್ತೆ ಅಂತ, ಇದು ವಿಂಡೋ ಅದಾಗಿರುತ್ತೆ. ಈ ಮನೆಯ ಮೊದಲನೆಯ ಮಹಡಿಯ ಲಕ್ಷಣ ಇದಾಗಿರುತ್ತೆ. ಈಗ ಬೆಡ್ರೂಮ್ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸ್ಟೇರ್ಕೇಸ್ ಅಗೇನ್ ನಮಗೆ ಬ್ಲಾಕು, ಯೂನಿಫಾರ್ಮ್ ಕೆಳಗಡೆ ಏನಿದೆಯಲ್ಲ ಅದೇ ಥರ ಕಂಟಿನ್ಯೂ ಆಗುತ್ತೆ. ವುಡನ್ ಪಿಲ್ಲರ್ ಕೊಟ್ಟಿರುವಂಥದ್ದು. SS ರೇಲಿಂಗ್ಸ್ ಅಟ್ಯಾಚ್ ಆಗಿದೆ. 304 ಗೇಜಿಂದು ಜಿಂದಲ್ದು. ಇದೆಲ್ಲ ವುಡನ್ ಪಿಲ್ಲರು, ವೆಂಟಿಲೇಷನ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ನೀವು ಒಂದು ಫ್ಯಾಮಿಲಿ ಫೋಟೋ ಏನಾದರೂ ಇನ್ಸ್ಟಾಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇಲ್ಲಿ ಕೂಡ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಸೇಫ್ಟಿ ವೈಸು ಜಸ್ಟ್ SS ರೇಲಿಂಗ್ಸ್ ಆಗಿರ್ತಾರೆ ಕೆಲವರು, ಇವರು ಗ್ಲಾಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಗುಡ್ ವರ್ಕ್ ಅಂತ ಹೇಳ್ಬೋದು. ಇದು ಮೇಲಿಂದ ಕೆಳಗಡೆ ನಮಗೆ ಈ ಥರ ಲುಕ್ ಕಾಣಿಸುತ್ತೆ. ಆ್ಯಸ್ ಇಟ್ ಈಸ್ ಎಲ್ಲ ಮನೇಲಿರುವಂತಹದ್ದು ಇಲ್ಲೂ ಕೂಡ ಇದೆ. ಸ್ಟಡಿ ಕ್ಯಾಬಿನೆಟ್ ಅಥವಾ ವರ್ಕ್ ಫ್ರಮ್ ಹೋಮು, 2 ಸಿಸ್ಟಮ್ ಇಟ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ಗಳು, ಬುಕ್ಸ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಡೌಟೇ ಇಲ್ಲ. ಇಲ್ಲಿದ್ದ ನಿಂತ್ಕೊಂಡು ನೀವು ಆಪೋಸಿಟ್ ಸ್ಟೇರ್ಕೇಸ್ನ ಅಬ್ಸರ್ವ್ ಮಾಡ್ಬೋದು. ಓಪನ್ ಈ ಥರ ಇದೆ, ಚೆನ್ನಾಗಿದೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ವಾಸ್ಕಲ್ಗಳೆಲ್ಲ ನನಗೆ ಟೀಕುಡ್ಡು, ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಡೋರ್ಗಳು, ಹ್ಯಾಂಡಲ್ಲೆಲ್ಲ ಆ್ಯಂಟಿಕ್ಕು, ಚೆನ್ನಾಗಿದೆ. ಇದು ಕಿಂಗ್ ಸೈಜ್ ಕಾಟು ಮಾಸ್ಟರ್ ಬೆಡ್ರೂಮ್ಗೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕೆಳಗಡೆ ಸ್ಟೋರೇಜು, ವೆಂಟಿಲೇಷನ್ಗೆ ಒಂದು ವಿಂಡೋ, POP ಫಾಲ್ ಸೀಲಿಂಗು, ವಾರ್ಡ್ರೋಬರು, ಸ್ಲೈಡಿಂಗ್ ವಾರ್ಡ್ರೋಬರು. ಇದೇನಪ್ಪ ವಾರ್ಡ್ರೋಬರ್ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಂಡ್ರೆ
ತಪ್ಪು, ನಾನು ತೋರಿಸ್ಕೊಡ್ತೀನಿ. ಬೇರೆ ಕಡೆ ಇನ್ನೂ ಇನ್ಸ್ಟಾಲ್ ಮಾಡಿದ್ದಾರೆ ಇವರು. ಇಲ್ಲಿರುವಂತಹ ವಾರ್ಡ್ರೋಬರು ಅಲ್ಲೂ ಕೂಡ ತುಂಬ ಇದೆ, ಅಲ್ಲಿದೆ, ತೋರಿಸ್ಕೊಡ್ತೀನಿ. ಈ ವಾರ್ಡ್ರೋಬರಿಂದ ನಿಂತ್ಕೊಂಡು ನೋಡಿದರೆ ಟಿ ವಿ ಕ್ಯಾಬಿನೆಟ್ ನಮಗೆ ಈ ಥರ ಕಾಣಿಸುತ್ತೆ. ಲೈಕ್ ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಬಾತ್ರೂಮ್ ಇದೆ. ವಾರ್ಡ್ರೋಬರ್ಗಳು ಮತ್ತೆ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ನೋಡ್ತಿದ್ದೀರಾ, ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ವಾರ್ಡ್ರೋಬರ್ಗಳೇ ಕೊಟ್ಟಿದ್ದಾರೆ. ಬೆಡ್ರೂಮ್ ದೊಡ್ಡದಾಗಿ ಇರಲಿ ಅಂತ ಕಾರಣಕ್ಕೆ. ಇಲ್ಲಾದಮೇಲೆ ಇದೇನಿದೆಯಲ್ಲ ಡ್ರೆಸ್ಸಿಂಗ್ ಕ್ಯಾಬಿನೆಟ್, ನನ್ನ ಹ್ಯಾಂಡ್ ನೋಡ್ತಾ ಇದ್ದೀರಾ, ಇಲ್ಲಿಂದ ರಿಫ್ಲೆಕ್ಟ್ ಆಗ್ತದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅದು, ಮಿರರು. ಇಲ್ಲಿ ಲೈಟ್ ಹಾಕ್ಸ್ಕೊಂಡಿಲ್ಲ ಅಷ್ಟವರು. ಇದೊಂದು ಬಾತ್ರೂಮ್, ವಾಲ್ ಮೌಂಟ್ ಕಮೋಡು. ಟೈಲ್ಸ್ ಸೆಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಇವ್ರದ್ದು, ಟೋಟಲ್ ಎಲ್ಲ ತುಂಬ ಚೆನ್ನಾಗಿದೆ ಇದು. ಓಕೆ, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ನ ಲಕ್ಷಣಗಳು ಆಗಿರುತ್ತೆ, ಸರಿನಾ? ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಆಪೋಸಿಟು ಇದು ಸ್ಟಡಿ ಕ್ಯಾಬಿನೆಟು, ಇದು ಸ್ಟೇರ್ಕೇಸು. ಚಿಲ್ಡ್ರನ್ ಬೆಡ್ರೂಮ್ ಸೇಮ್ ನಮಗೆ ಗ್ರಾನೈಟ್ ಫ್ಲೋರಿಂಗು, ಬ್ಲ್ಯಾಕು, ನ್ಯಾಚುರಲ್ ವುಡ್ ಪ್ಯಾಟರ್ನಲ್ಲಿರುವಂತಹ ಇಂಟೀರಿಯರ್ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ. ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟಲ್ಲಿ ಸಿಗುತ್ತೆ. ಇಲ್ಲಿ ಬಂದು ಬಿಗ್ ವಿಂಡೋ 4x6 ಇದೆ. POP ಫಾಲ್ ಸೀಲಿಂಗು. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಇನ್ಸ್ಟಾಲ್ ಮಾಡ್ಬೋದು, ಅಷ್ಟು ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಮತ್ತಿನ್ನೇನಿದೆ, ಈ ಚಿಲ್ಡ್ರನ್ ಬೆಡ್ರೂಮ್ಗೆ ಸಂಬಂಧಪಟ್ಟ ಬಾತ್ರೂಮು ಮತ್ತು ಬಾಲ್ಕನಿ ಇದಾಗಿರುತ್ತೆ. ರಸ್ತೆ ಸೈಡ್ ಅಲ್ವಾ, ಹಂಗಾಗಿ ಈ ಕಡೆ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಓಕೆ, ಇಲ್ಲೂ ಕೂಡ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿರುವಂಥದ್ದು. ಪ್ಯಾಟರ್ನ್ ಚೆನ್ನಾಗಿದೆ, ಇದು 3D ಪ್ಯಾಟರ್ನ್. ಸೆಲೆಕ್ಷನ್ ಚೆನ್ನಾಗಿದೆ, ನಿಜ ಹೇಳ್ತೀನಿ. ಮತ್ತು ಇದು ಬಾಲ್ಕನಿ. ಇಲ್ಲೂ ಕೂಡ ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ ಕ್ಲೈಂಡಿಂಗ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಗ್ರಾನೈಟ್ ಹಾಕಿದ್ದಾರೆ. SS ರೈಲಿಂಗ್ಸು, ಅದಕ್ಕೆ ಟಫನ್ ಗ್ಲಾಸು. ಫುಲ್ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ. ಸಾರಿ, ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು. ಓಕೆ, ಕ್ಷಮೆ ಇರಲಿ. ಈಗ ಸೆಕೆಂಡ್ ಫ್ಲೋರ್ ಆಯಿತು. ಥರ್ಡ್ ಫ್ಲೋರು, ಅಲ್ಲೂ ಕೂಡ 2 ರೂಮ್ ಥರ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ನಮಗೆ ಕಂಟಿನ್ಯೂ ಸ್ಟೇರ್ಕೇಸ್ ಬರುತ್ತೆ, ಮತ್ತು SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಸ್ಕೈಲೈಟ್ ಇರೋದ್ರಿಂದ ನ್ಯಾಚುರಲ್ ಲೈಟು ಒಳಗಡೆ ತುಂಬ ಚೆನ್ನಾಗಿ ಎಂಟ್ರಿ ಹೊಡೆಯುತ್ತೆ. ಮೇಲಿಂದ ಕೆಳಗಡೆ ಒಂದು ಲಕ್ಷಣ ಈ ಥರ. ರೈಟ್ ಸೈಡಿಗೆ ಒಂದು ಗೆಸ್ಟ್ ಬೆಡ್ರೂಮು, ಲೆಫ್ಟ್ ಸೈಡಲ್ಲಿ ಏನು ರೂಮ್ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ. ರೈಟ್, ಇದು ಗೆಸ್ಟ್ ಬೆಡ್ರೂಮ್ ಅಥವಾ 2ನೇ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಆ್ಯಸ್ ಇಟ್ ಈಸ್ ಬರುತ್ತೆ, ಬಟ್ ಇಂಟೀರಿಯರ್ ವರ್ಕು POP ಫಾಲ್ ಸೀಲಿಂಗ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ವಾರ್ಡ್ರೋಬರು. ಹಾಗೆ ಈ ಕಡೆ ಬಿಗ್ ವಿಂಡೋ ಬರುತ್ತೆ. ಈ ಕಡೆ ತೋರಿಸೋ ಹಾಗಿದ್ರೆ TV ಕ್ಯಾಬಿನೆಟು. ನಿಮಗೆ ತುಂಬ ಸ್ಪೇಸ್ ಇದೆ. ಮತ್ತೆ ಇಂಟೀರಿಯರ್ ಬೇಕಂದರೆ ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು, ಡೌಟೇ ಇಲ್ಲ. ಸಾಕು, ಇಲ್ಲೂ ಇದೆ ಮತ್ತು ಅಲ್ಲೂ ಇದೆ. ಹೆಂಡ್ತಿದ್ದಲ್ಲಿಡಿ, ಗಂಡಂದಿಲ್ಲಿ ಇಟ್ಕೊಳ್ಳಿ. ಅದೇ ಕೆಳಗಡೆ ನೋಡಿದ್ರಲ್ಲ ಆ್ಯಸ್ ಇಟ್ ಈಸು, ಜಸ್ಟ್ ಇಂಟೀರಿಯರ್ ವರ್ಕ್ ಮಾತ್ರ ಚೇಂಜ್ ಅಷ್ಟೇ. ಡ್ರೆಸ್ಸಿಂಗ್ ಕ್ಯಾಬಿನೆಟು. ಈ ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ಓಕೆ, 3 ಬೆಡ್ರೂಮ್ ಆಯಿತು. ಈಗ 4ನೇ ಬೆಡ್ರೂಮ್ಗೆ ಹೋಗುವ ಟೈಮ್. ಇದೇನಿದೆಯಲ್ಲ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬೋದು ನಾನು. POP ಫಾಲ್ ಸೀಲಿಂಗು, ಫುಲ್ ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಇದೇನು ಪರ್ಪಸ್ ರೂಮು ಇದು, ನೀವು ಹೋಮ್ ಥಿಯೇಟರು, ಜಿಮ್ಮು, ಯೋಗ ಸೇಮ್ ಇರುತ್ತಲ್ಲ, ಎಲ್ಲ ರೂಮ್ಗಳಿಗೂ ಒಂಥರ ಎಕ್ಸ್ಟ್ರಾ ರೂಮ್ ಇದು.
ಈ ಥರ ಇರುತ್ತೆ. ಈ ಕಡೆ ಕನ್ವರ್ಟ್ ಮಾಡಿ ತೋರಿಸಿದರೆ ಲ್ಯಾಡರ್ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ. ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಅಲ್ಲಿ, ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಎಲ್ಲ ಅಲ್ಲೇ ಇದೆ. ಇದಕ್ಕೂ ಕೂಡ ಒಂದು ಬಿಗ್ ವಿಂಡೋ ಮಾಡಿಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ಒಂದು ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು, ಡೌಟೇ ಇಲ್ಲ. ಸರಿನಾ, ಟಾಪ್ ಫ್ಲೋರಲ್ಲಿ ಹೋಗೋಣ. ಲ್ಯಾಡರ್ ಮಾತ್ರ ಹೈ ಗೇಜಲ್ಲಿ ಮಾಡಿಸ್ಬಿಟ್ಟಿದ್ದಾರೆ, ಫುಲ್ ಸ್ಲೋಪಲ್ಲಿ. ಲೇಡೀಸ್ ಕೂಡ ಈಸಿಯಾಗಿ ಹತ್ಬೋದು, ಡೌಟೇ ಇಲ್ಲ. ಆಮೇಲೆ ಮಳೆ ನೀರು ಬರಬಾರ್ದಂತ ಹೇಳಿ ಇಲ್ಲಿ ಟ್ರಾನ್ಸ್ಪರೆಂಟ್ ಸೀಟ್ ಹಾಕಿ MS ಸೇಫ್ಟಿ ವೈಸ್ ಮಾಡಿಕೊಟ್ಟಿದ್ದಾರೆ ಸುತ್ತ. ಇಷ್ಟಾಯ್ತು ಆ್ಯಕ್ಚುಲಿ. ನೀರು ಎಂಟ್ರಿ ಆಗೋಕ್ಕೆ ಚಾನ್ಸೇ ಇಲ್ಲ. ಫ್ಲೋರಿಂಗ್ ಬಂದು ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಆಗಿದೆ, ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದು ಸ್ಕೈಲೈಟು ಫಸ್ಟ್ ಸ್ಟೇರ್ಕೇಸಿಗೆ 4.5 ಅಡಿ ಹೈಟು ವಾಲ್ನ ಕಟ್ಟಿದ್ದಾರೆ. ಹೆಡ್ ರೂಮು ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸು. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ. ಮೊದಲು ಅದು ಇತ್ತು ಲ್ಯಾಡರು, ಅದು ತೆಗೆದುಬಿಟ್ಟು ಹೈ ಗೇಜಿಂಗ್ ಮಾಡಿಸಿದ್ದಾರೆ. ನೋಡ್ತಾ ಇದ್ದೀರಾ, ಫುಲ್ ಇಂಪ್ರೂವ್ ಆಗಿರುವಂತಹ ಲೇಔಟು. ಇಲ್ಲಿದ್ದ ಕೆಂಗೇರಿ ಮತ್ತು ಕೆಂಗೇರಿ ಮೆಟ್ರೋ ಸ್ಟೇಷನ್ ನನ್ನ ಪ್ರಕಾರ ಒಂದು 2 ಕಿಲೋಮೀಟ್ರ್ ಬರ್ಬೋದು. ಸರಿ, ಹಾಗಾದರೆ ಫೈನಲ್ ಆಗಿ ಮನೆ ಬಗ್ಗೆ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ತೀನಿ. ಬನಶಂಕರಿ 6 ಸ್ಟೇಜು 10th ಬ್ಲಾಕು, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸ್ 1,37 lakhs, 1,37,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಜಾಸ್ತಿ ಇಲ್ಲ, ವೆರಿ ಸ್ಲೈಟ್ಲಿ. ಇಷ್ಟಪಟ್ಟಿದ್ದಲ್ಲಿ ಫೋನ್ ಮಾಡಿ ಕರ್ಕೊಂಬಂದು ಮನೇಲಿ ತೋರಿಸ್ತೀನಿ. ಇನ್ನೂ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.